ಬೀದರ್ ನಗರದಲ್ಲಿ ಜಿಲ್ಲೆ ಕೆಡಿಪಿ ಮೀಟಿಂಗ್ ಅನ್ನು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರೆದಿದ್ದರು. ಆ ಒಂದು ಕೆಡಿಪಿ ಸಭೆಯಲ್ಲಿ ಕೂಡ ನಾನು ಕೂಡ ಭಾಗಿಯಾಗಿದ್ದೀನಿ. ಮತ್ತು MLCಗಳು ಆಗಿದ್ದರು, ರಹೀಮ್ ಖಾನ್ ಜಿ ಅವರಿದ್ದರು, ಮತ್ತೆಲ್ಲ ಅಧಿಕಾರಿಗಳು. ಪ್ರಾರಂಭವಾಗಿದ ಮ್ಯಾಕೆ ಏನು ಅನುಪಾಲನ ವರದಿಯ ಮೇಲೆ ಚರ್ಚೆ ವರದಿ ಮೇಲೆ ಚರ್ಚೆ ಆಗಿದ್ದಾಗ ನಾನು ಕೂಡ ನಮ್ಮ ಹುಮ್ನಾಬಾದ್ ಸಂಬಂಧ ಮತ್ತೊಂದು ಸರ್ತಿ ನಮ್ಮ ಪ್ರಶ್ನೆ ಕೇಳಿದ್ದು ಅವ್ರು ಉತ್ತರ ಕೊಟ್ಟಿದ್ರು. ಅದು ಸರಿ ಇಲ್ಲ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ತಾವೇನು ಇದು ಕೊಡ್ತಾ ಇದ್ರಿ ಮನೆ ಅಧ್ಯಕ್ಷರೇ, ಇದಕ್ಕ ತೆಳಗು ಹತ್ತಲ್ದು ಮ್ಯಾಗು ಹತ್ತಲ್ದು. ಯಾಕಂತಂದ್ರೆ ಸುಮಾರು ನಮ್ದು ಹುಮ್ನಾಬಾದ್ ಸರ್ವೆ ನಂಬರ್ 204, 205 ಬಹಳ ದಿನಗಳಿಂದ ಸರ್ವೆನೂ ಕೂಡ ಆಗಿದೆ. ಇವತ್ತಿನ ತನಕ ನಾನು ಲೆಟರ್ ಕೊಟ್ಟೆ, ಬೇರೆ ಬೇರೆ ಅತಿಕ್ರಮ ಮಾಡ್ಕೊಂಡು ಹೋಗ್ತಾ ಇದಾರ. ಅಲ್ಲಿ ನಮ್ದು ಜನರಲ್ ಹಾಸ್ಪಿಟಲ್ಗೆ ಮತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಏನು ಸ್ಥಳ ಇದೆ ಅದು ಕೊಟ್ರಂತಂದ್ರ ನಮ್ಮ ಜನಸಾಮಾನ್ಯರಿಗೆ ಕೂಡ ಒಳ್ಳೇದಾಗ್ತದ. ನಾ ಡಿಗ್ರಿ ಕಾಲೇಜ್ ಹೋಗ್ತಂತ ಮಕ್ಕಳಿಗೂ ಕಾಲೇಜ್ಗೆ ಹೋಗ್ತಂತ ಮಕ್ಕಳಿಗೆ ಆಗ್ತದಂತ ಅದ್ರ ಬಗ್ಗೆನೂ ಕೂಡ ಮಾತಾಡಿದೆ. ಆಮೇಲೆ ಬೀದರ್ದೊಂದು ಲಾಸ್ಟ್ ಟೈಮ್ನು ಕೂಡ ನಾನು ಮಾತಾಡಿದೆ. ಅದು ಏನಾಗಿದೆ ಅಂತಂದ್ರೆ ಅಲ್ಲಿ ಏನು ಸಿಖ್ ಧರ್ಮದವರಿಗೆ ಮೀಸಲಿಟ್ಟಂತ ಜಮೀನದು ಸಿಕ್ಕ ಜನರಿಗೆ, ಅದು ಒಂದು ಫೌಂಡೇಶನ್ ಹೆಸರು ಮೇಲೆ ಇದೆ, ಶ್ರೀ ನಾನಾಜೀರಾ ಫೌಂಡೇಶನ್ ಹೆಸರು ಮೇಗಿದೆ. ಅಲ್ಲಿನ ಜನರು ನನಗೆ ಹೇಳಿದ್ರು, ಈ ತರ ಇದು ಆಗ್ತಾ ಇದೆ, ನಮಗೆಲ್ಲ ಅನ್ಯಾಯ ಆಗಿ ಅಲ್ಲಿ ಪ್ಲಾಟ್ ಹಾಕಿ ಯಾರ್ಯಾರು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ನ ಪ್ರಶ್ನೆ ಅದೇ. ನಮಗೆ ಸ್ವಾಭಾವಿಕ ಇದೆ, ನಾವು ಇವತ್ತು ಶಾಸಕರಿದ್ದೇವೆ, MLCಗಳಿದ್ದಾರೆ, ಮಂತ್ರಿಗಳು ಎಲ್ಲರೂ ಕೂಡ ಜನರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧವಾಗಿ ನಾವು ದನಿ ಎತ್ತಂತ ಕೆಲಸ ಆಗ್ಬೇಕಂತ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಾನು ಇವತ್ತ ಆ KDP ಸಭೆಯಲ್ಲಿ ಅಲ್ಲಿನ ಅಧ್ಯಕ್ಷರು ಯಾರು, ಈಶ್ವರ್ ಖಂಡ್ರೆ ಅವರು, ಉಸ್ತುವಾರಿ ಸಚಿವರು, ಮತ್ತೆ ಅಧಿಕಾರಿಗಳು DC ಅವರು ಇದ್ದರು, ಮತ್ತೆಲ್ಲಾ ಅಧಿಕಾರಿಗಳು ಇದ್ದರು. ನಾನು ಅವರಿಗೆ ಪ್ರಶ್ನೆ ಮಾಡಿದೆ, ನಾನು ಅವರಿಗೆ ಕೇಳ್ಬೇಕಲ್ಲ, ಇದು ತಾವೇನು ಉತ್ತರ ಕೊಟ್ಟಿದ್ರಿ ಇದು ಸರಿಯಾಗಿದಿಲ್ಲ. ಮೊನ್ನೆ ಏನು ಬೂಡನಲ್ಲಿ ಒಂದು ಪ್ರೊಸೀಡಿಂಗ್ ಆಗಿದೆ, ಮೀಟಿಂಗ್ ನಲ್ಲಿ ಈ ತರ ಆಗಿದೆ ಅಂತ ಅವರೇ 4 ಪಾಯಿಂಟ್ ಹಾಕಿ ಕೊಟ್ಟಿದಾರ ಅಂತ ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೆ. ಗಮನಕ್ಕೆ ತಂದು ಈ ತರ ಅಲ್ಲಿ ಇದಾಗಿದೆ, ಅದಕ್ಕೆ ಸರಿಪಡಿಸ್ಕೊಂಡು ನನಗೆ ಉತ್ತರ ಕೊಟ್ರಿ ಅಂತ ಹೇಳಿದೆ ನಾನು. ಆದ್ರೆ ಏಕಾಏಕಿ ಏನಾಗ್ತೋ ಏನಿಲ್ಲ, ಇವರು MLC ಅವರು ಭೀಮರಾವ್ ಪಾಟೀಲ್ ಯಾವ್ದು ಮ್ಯಾಟ್ರೇ ಇಲ್ಲ. ಹುಮ್ನಾಬಾದ್ದಾಗ ಅದು ಹಿಂಗಾಗಿದೆ, ಅವ್ರ ಲಾಡ್ಜ್ ಬಂತು, ಇವ್ರದ್ದು ಅದು ಬಂತದ, ಇಲ್ಲಿಗಲ್ ಆಗಿ ಮಾಡ್ಯಾರ, ಅದ್ರ ಮೇಲೆ ನಂಗೆ ಸ್ವಾಗತ ಇದೆ ಅಂತ ಹೇಳ್ರಿ, ಮಾಡ್ರಿ. ನಿಮಗ ತೊಂದರೆ ಇತ್ತು ಅಂತಂದ್ರೆ ನೀವು ಹೇಳ್ರಿ, ಮಾಡ್ಕೊಡ್ತಾರ, ಅದಕ್ಕೇನಿಲ್ಲ. ನಾನ್ ನಿಮ್ಲಿಂದ ಆನ್ಸರ್ ನಾನು ತಗೊಳ್ಳತ್ತಿಲ್ಲ. ನೀವು ಈ ಸಭೆದ ಅಧ್ಯಕ್ಷ ಇಲ್ಲ, ಉಸ್ತುವಾರಿ ಸಚಿವರ, ಜಿಲ್ಲಾಧಿಕಾರಿಗಳ, ಅವ್ರು ನನಗೆ ಉತ್ತರ ಕೊಡಿ, ನಿಮ್ಲಿಂದ ನಾನು ಕೇಳಕ್ ಹೋಗ್ತಾ ಇಲ್ಲ ಅಂತ. ನೀವು ಹಂಗ ಹಿಂಗ ಅಂತ ಏಕವಚನದಾಗ ಸ್ಟಾರ್ಟ್ ಮಾಡಿದೆ. ತಾವು ವಿಡಿಯೋ ಇದೆ, ತಾವು ನೋಡ್ಬೋದು, ಅದ್ರಲ್ಲಿ ವಿಡಿಯೋ ಇದೆ. ನೀನೇನ್ ಮಾತಾಡ್ತೀನಿ, ನಾನು ಎರಡು ಮಾತಾಡಿದೆ, ಇವೆಲ್ಲ ನಡೆಯಲ್ಲ ಅಂತ ಹೇಳಿದ್ ನಾನು. ಆದ್ರೆ ನನ್ಗೆ ದಾಳಿ ಮಾಡ್ಲಿಕ್ಕೆ ಒಳಗಡೆ ಮೀಟಿಂಗ್ ಹಾಲಲ್ಲೇ ಯಾವ ತರ ಹೀಗೆ ಇವತ್ತ ನೋಡಿ, ತಾವು ಇವತ್ತ ನೋಡಿ ಎಲ್ಲಿ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಮತ್ತೆ SP ಅವರು, DC ಅವರು, ಎಲ್ಲಾ ಜಿಲ್ಲಾ ತಾಲೂಕಾ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ತರ ಒಂದು ಗುಂಡಾ ವರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಾವು ಹಿಂದಕ್ಕೂ ಕೂಡ ನೋಡ್ಬೋದು, ಎಲ್ಲಿ ಹುಮ್ನಾಬಾದ್ KDP ಸಭೆನಲ್ಲಿ ಏನ್ ಮಾಡಿದ್ರು ಅಂತ. ಮತ್ತೆ ಒಂದು ಅವರ ಕಾರ್ಯಕ್ರಮ ಇತ್ತು ಪಾರ್ಟಿದು, ಸಂಸದರಿಗೆ ಅಭಿನಂದನೆ ಸಮಾರಂಭದಲ್ಲಿ, ಅಲ್ಲೂ ಕೂಡ ಶಾಸಕರ ನಾಲ್ಗೆ ಕಟ್ ಮಾಡ್ತಾರೆ. ಅಂದ್ರೆ ಈ ಗುಂಡಾ ವರ್ತನೆ ಯಾಕೆ ಇಲ್ಲಿ ಹುಮ್ನಾಬಾದ್ ನಲ್ಲಿ, ಇಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅಂಬದು ಎಲ್ಲಾ ಜನರು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇವತ್ತು KDP ಸಮಯದಲ್ಲೇ ಈ ತರ ಗುಂಡಾ ವರ್ತನೆ ಮಾಡ್ತಂದ್ರೆ ಜನಸಾಮಾನ್ಯರಿಗೆ ಯಾವ ತರ ಮಾಡ್ತಾರೆ? ಒಂದು ಶಾಸಕನಾಗಿ ನನ್ ಮ್ಯಾಗೆ ಈ ತರ ಒಂದ್ ಮಾಡ್ತಾರೆ. ಜನಸಾಮಾನ್ಯರ ಹಾಲತ್ ಏನಿದಿರ್ಬೇಕು ಹುಮ್ನಾಬಾದ್ ನಲ್ಲಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇವತ್ತು KDP ಸಭೆ ಎದಕ್ಕೆ ಕರೆಯೋದು ನಾವು? ಎಲ್ಲಿ ಜನರಿಗೆ ಸಮಸ್ಯೆ ಇರ್ತದ, ರೈತರದ್ದು ಇರ್ಬೋದು, ಇವತ್ತಿಗೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲಾನು ಕೂಡ ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಬರ್ತಾವ, ಎಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತದ, ಅದರ ವಿರುದ್ಧವಾಗಿ ನಾವು ದನಿ ಎತ್ತಂತ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದ. ಇವತ್ತು ಅವರು ಈ ಒಂದು KDP ಸಭೆಯಲ್ಲೇ ಈ ತರದ, ನನಗೆ ಎಷ್ಟೋ ನ್ಯೂಸ್ ಕೇಳೋರು ಇವತ್ತು ಹಾಗಿದ್ದಾರೆ ನೋಡಿ, ಕಾಂಗ್ರೆಸ್ MLC ಅವರ ಗುಂಡ ಬರ್ತದೆ. ಏನಿದು, ಏನ್ ಅಶಾಂತಿ ಸೃಷ್ಟಿ ಮಾಡ್ಬೇಕಂತಾರ, ಏನ್ ಮಾಡ್ಬೇಕಂತಾರ ಗೊತ್ತಾಗ್ತಾ ಇಲ್ಲ ನಮ್ಗೆ.
ಇಲ್ಲಿ ಹುಮನಾಬಾದಾಗಿಂದ ತಿಗಿ ಬೀದರ್ಕ್ ಹೋಯ್ಬಿಟ್ರ ಅವ್ರು. ಹೊರಗ್ ಬಾ ನಾನ್ ನಿನ್ಗೆ ನೋಡ್ಕೋತಾ ಅಂತ ಹೇಳ್ತಾರೆ. ಈ ತರ ಧಮ್ಕಿಗಳು, ಈ ಧಮ್ಕಿಗಳಿಗೆ ಯಾರು ಕೂಡ ಅಂಜೋರ್ ಪೆಂಜೋರ್ ಬಗ್ಗದ್ ಯಾವುದು ಕೂಡ ಇಲ್ಲ. ಅವ್ರೆಲ್ಲ ತಿಳ್ಕೊಂಡಿರ್ಬೇಕು ಹಿಂದಿನ ಸರಿ ಎಲ್ಲ ಅವ್ರ ಮನೆ ಕೆಲಸ ಮಾಡಿದವ್ರಿಗೆ ಬೈದಪ್ಲೆ ಇಲ್ಲೆಲ್ಲ ನಡಿಬೇಕಂತ. ಇವೆಲ್ಲ ನಡೆಯಲ್ಲ, ಇವೆಲ್ಲ ನಡೆಯಲ್ಲಂತೆ. ಹುಮ್ನಾಬಾದ್ ಜನರು ನನ್ನನ್ನು ಇವತ್ತು ಶಾಸಕನ್ ಮಾಡ್ಯಾರ. ನಾನು ಪದೇ ಪದೇ ಹೇಳ್ತೀನಿ, ಬರೀ ಅಭಿವೃದ್ಧಿ ಕೈ ಜೋಡಿಸಿ ಕೆಲಸ ಮಾಡೋಣ. ಅಭಿವೃದ್ಧಿದಾಗ ನಿಮ್ದು ಸರ್ಕಾರ ಇದೆ, ನಿಮ್ ಸರ್ಕಾರ ಇದೆ. ಅಭಿವೃದ್ಧಿ ಸಲ್ಕಿನ್ ದುಡ್ಡು ತಗೊಂಡ್ ಬನ್ರಿ, ಜನಸಾಮಾನ್ಯರ ಕಷ್ಟ ಸುಖದಾಗ ಭಾಗಿಯಾಗಿ ಕೆಲಸ ಮಾಡೋಣ. ಆದ್ರೆ ಅವ್ರಿಗೆ ಏನು ಅಂತಂದ್ರೆ ಈ ಹುಮ್ನಾಬಾದ್ ನಲ್ಲಿ ಅಶಾಂತಿ ಮೂಡಿಸ್ಬೇಕು, ಜನರಿಗೆ ಒತ್ತಿಡಬೇಕು, ದಬ್ಬಾಳಿಕೆ ಮಾಡಬೇಕು. ಈ ಒಂದು ಪದ್ಧತಿ ಪೈಲೆ ಹಿಡಿದು ನಡೀಕೊಂಡು ಬರ್ತಾ ಇದೆ. ಅದು ನನ್ ಸರಿ ನಡೀತದ ಅಂತಂದ್ರ ಇವೆಲ್ಲ ಆ ಕಡೆ ಅಂತ ಅದಕ್ಕೆ ಹೇಳ್ಬಿಟ್ಟೆ ನಾನು. ಆರಂಭದಲ್ಲಿ ಶಾಸಕರೇ ಅವೆಚ್ಚ ಶಬ್ದಗಳನ್ನು ಅದ್ರೊಳಗೆ ನೋಡಿ ವಿಡಿಯೋನಲ್ಲಿ ಪೂರಾ ಇದೆ. ನಾನು ಅವ್ರ ಕಡೆ ಮೋತಿನೂ ಕೂಡ ನೋಡಿಲ್ಲ, ನಾನು ಅವ್ರ ಕಡೆ ಮೋತಿ ನೋಡಿಲ್ಲ. ಹುಯಿಸಿ MLC ಗೆ ನನಗೇನ್ ಸಂಬಂಧ ರೀ? ನಾವು ನೀವು ಮಾತಾಡ್ಲಕ್ಕ ಅವಶ್ಯ ಶಬ್ದ? ಗಲಾಟೆ ಪ್ರಮುಖ ಕಾರಣ ಏನು? ಗಲಾಟೆ ಪ್ರಮುಖ ಕಾರಣ ಏನಂತಂದ್ರೆ ಆ ಒಂದು ಐವಾನಿಕವಾಗಿ ಏನ್ ಲೇಔಟ್ ಬೀದರ್ನಲ್ಲಿ ಮಾಡ್ತಾ ಇದಾರ ಅದರ್ನಲ್ಲಿ ಇವ್ರು ಶೇರ್ಸ್ ಇದೆ. ಅದಕ್ಕ ಇಲ್ಲಿಗಲ್ ಇದ್ದಿದ್ಕ ಇವ್ರು ಮಾಡ್ಕೊಡ್ತಾ ಅಂತ ಅವ್ರ ಹತ್ರ ನಡೀತಾ ಇದೆ. ನಿಮಗ್ ವಿತ್ ಪ್ರೂಫ್ ಕೊಡ್ತೀನಿ, ವಿತ್ ಪ್ರೂಫ್ ಮುಂಬರ್ತ ದಿನಗಳಲ್ಲಿ ನಿಮಗ್ ವಿತ್ ಪ್ರೂಫ್ ಕೊಡ್ತೀನಿ. ಅದಕ್ಕಾಗಿ ಅವರಿಗೆ ಈ ತರ ಈಗ ಹೊರಗ್ ಬಂತು ಇಂಥದ್ದೆಲ್ಲ ಅಂತಂದ್ರ ನಮಗೇನು ದುಡ್ಡು ಸಿಗ್ತಾ ಇತ್ತು ಅದು ಸಿಗಲ್ಲ ಅಂತ ಅವ್ರಿಗೆ ಅದು ಒಂದೇ. ಇಲ್ಲ ಇವರಿಗೆ ಅದು ಇದಕ್ಕ ಲೇಔಟ್ ಸಂಬಂಧ ಏನ್ರಿ? ಇವ್ರು ಯಾಕೆ ಮಾತಾಡ್ಬೇಕು? ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವರಿಗೆ. ನಾನು ಅಲ್ಲಿ ಒಳಗನು ಕೇಳಿದೆ, MLC ಅವರೇ ಅದು ಸಿಖ್ ಜನಗಳು ಅಂತ ಅದಿಲ್ಲ ಇದೆ ಜಾಗ, ಇದ್ರ ಬಗ್ಗೆದಾಗ ನೀವು ಮಾತಾಡೋದು ಏನಿದೆ ಗೊತ್ತಲ್ಲ. ಅಧ್ಯಕ್ಷರ ಅವ್ರ ಉತ್ತರ ಕೊಡ್ಲಿ. ನಿಮ್ದೇನಿತ್ತು ನೀವು ಹೇಳ್ರಿ, ಆಮೇಲೆ ಹೇಳ್ರಿ. ಇವತ್ತು ನಾನು ಏನ್ ಮಾಡೀನಿ ಏನಿಲ್ಲ ಮುನ್ನದಾಗ ಏನ್ ಸಮಸ್ಯೆ ಹೇಳಿ, ಅದಕ್ಕೇನ್ ಸ್ವಾಗತ ಅದ ಅದಕ್ಕ. ಈಗ ಆತ ಜನರು ಅವ್ರಿಗೆ MLC ಆಗಿ ತೀರ್ಪು ಕೊಟ್ಟಿದ್ದಾರೆ. ಇವತ್ತು ನನಗೆ ಶಾಸಕನಾಗ ತೀರ್ಪು ಕೊಟ್ಟಿದ್ದಾರೆ. ನಾವ್ ಎಲ್ಲರೂ ಕೂಡ ಯಾರ ಕೆಲಸ ಮಾಡ್ಬೇಕು? ಜನರ ಕೆಲಸನೇ ಮಾಡ್ಬೇಕು, ಜನರಿಗೋಸ್ಕರನೇ ಮಾಡ್ಬೇಕು. ಎಲ್ರ ಸುಮ್ನೆ 4 ಮಂದಿ ಗುಂಡಗಳಿಗೆ ಬಿಡೋದು, ನಾಟಕ ಮಾಡೋದು, ಅಲ್ಲಿ ಹೋಗೋದು, ಔಚ ಶಬ್ದಗಳಿಂದ ಅನ್ಬೇಕು. ನಾನು ಕೂಡ ಇವತ್ತ 2,55,000 ಜನರ ಒಂದು ಜನಪ್ರತಿನಿಧಿಯಾಗಿ ಇವತ್ತು ಶಾಸಕನಾಗಿನಿ. ಇವತ್ತು ಎಂತ ಪದ ಬಳಕೆ ಮಾಡ್ತಾರ ಅವರು ಶಾಸಕರಿಗೆ? ಏನು ಏನ್ ಮಾಡ್ಕೋತೋ ಏನಿಲ್ಲೋ ಈ ತರದ ಒಂದು ಪದ ಬಳಕೆ ಮಾಡ್ಕೊಂಡು ಹೋಗ್ತಾರೆ. ಇದೇ ಸಂಸ್ಕಾರ, ಇದೇ ಸಂಸ್ಕೃತಿ ಇದೆ, ಇದೆಯಾ? ಪದೇ ಪದೇ ಇಂಥ ಘಟನೆಗಳು ಘಟಿಸ್ತಾ ಇದ್ದಾವೆ. ಇದು ಕಡಿವಾಣಕ್ಕೆ ಏನ್ ಮಾಡ್ಬೇಕಂತ ಈಗ ನಾವು ಯಾವುದು ಕೂಡ ತಾವು ನೋಡ್ಕೋತಾ ಹೋಯ್ತಿರಿ. ನಾವು ಯಾವುದು ಮೊನ್ನೆನೂ ಕೂಡ ಚುಡುಗುಪ್ಪದಾಗ ಬಂದಿ ಗಲಾಟೆ ಮಾಡ್ರವ್ರು ಯುವಕರು. ನಾನು ಒಂದರ ಪಿಟ್ ಅಂತವ್ರಿಗೆ ಮಾತಾಡಿದೆ, ನನ್ನ ಹತ್ರ ಮಾತಾಡ್ಲಕ್ಕೂ ಕೂಡ ಬಂದ್ರು. ನಾನು ಎಲ್ಲೂ ಕೂಡ ಮಾತಾಡಿದೆ ನಾನು, ತಾವು ಕೂಡ ಇದ್ರಲ್ಲಿ. ನಾನು ಯಾವುದು ಕೂಡ ಮಾತಾಡಿಲ್ಲ. ನಾ ಇಂಥದ್ಕ ಆಸ್ಪದನೆ ಕೊಡಲ್ಲ. ಯಾವಾಗ ನನ್ ತನಕ ಬಂದಿನ ಮ್ಯಾಗ ನಾನ್ ಸುಮ್ಮನೆ ಕೊಡಲಕ್ಕಾಗುತ್ತಾ? ಈಗ ಎಲ್ಲರ ಸಮ್ಮುಖದಲ್ಲೇ ಅಂತ ಒಂದು KDP ಜಿಲ್ಲೆ ಎಲ್ಲ ಉಸ್ತುವಾರಿ ಸಚಿವರು, ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, SP ಅವ್ರ ಎದುರೇ ಬಂದು ನನಗೆ ಧಮಕಿ ಕೊಡ್ತಾರ ಅವರು. ಇವತ್ತು ನಡೆದ ಘಟನೆ ಮುಂದೆ ನಿಮ್ ನಡೆ ಯಾವುದು? ಇವತ್ತು ನಮ್ದು ಏನಿಲ್ಲ, ನಾವು ಎದೆ ಹೇಳೋದೀಗ ಇಲ್ಲೂ ಕೂಡ ಜಯ ಘೋಷಣೆ ಆಗ್ತದೆ. ನಾನ್ ಬೇಡ ಅಂತ ಹೇಳಿದೆ. ಇವತ್ತ ಜನರು ನಮ್ಮನ್ನು ಕೆಲಸ ಮಾಡಕ್ ಕಳ್ಸ್ಯಾರ. ಜಯ ಘೋಷಣೆ ನಾವು ಅದು ಅವ್ರು ಹುಚ್ಚಿಸ್ ಮಾಡತ್ತಂದ್ರೆ ನಾವು ಹುಚ್ಚಿಸ್ ಮಾಡ್ಲಕ್ಕ, ಅವರು ಸೋತಿ ಹುಚ್ಚಿಸ್ ಮಾಡತ್ತಿರ್ಬೇಕು. ಇವತ್ತ ನನ್ನ ಜನರ ಇವತ್ತು ತಾವು ಮತ್ತೆ ಜನರು ಎದುರು ಸಲಕಿಂದ ಇದು ಮಾಡಿದಾರ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕಂತ ಇದು ಮಾಡಿದಾರ. ಈಗ ಅವ್ರು ಹುಚ್ಚಿಸ್ ಮಾಡಿದಪ್ಲೆ ನಾನ್ ಮಾಡ್ಲಕ್ ಆಗಲ್ಲ. ಇವತ್ತು ನನಗೆ ಯಾವುದು ಕೂಡ ಇದನ್ನೂ ಇಲ್ಲ, ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಈ ಘಟನೆ ನಂತರ ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ಆಗಿದೆ. ಅಂಗಡಿ ಮುಂಗಟ್ಟುಗಳು ಎಲ್ಲ ಬಂದ್ ಮಾಡಿಸಿದಾರ. ಯಾರು ಬಂದ್ ಮಾಡಿಸಿದಾರ? ನಾನು ಸೀದಾ ಈ ಕಡೆಯಿಂದ ಬಂದೆ. ನನ್ಗೇನಾಗ್ತು, ನಾನು ಇದರ್ಲಿಂದ ಅಲ್ಲೇ ಕುಂತಿ ಉಸ್ತುವಾರಿ ಸಚಿವರೆಲ್ಲ ಕುಂತಿರೋ ಅವ್ರ ಸರಿ ಊಟದ ಮಾಡ್ಕೊಂಡು ನಾನು ಬೇಗನೆ ಬಂದೆ. ಇಲ್ಲ ನಮ್ ಧುಮ್ಸೂರ್ ಹತ್ರ ನಮ್ DSP ಅವ್ರು ಅದು ನಿಂತಿರು. ಸೊ ಆ ಕಡೆಯಿಂದ ಬೇಡ, ಆ ಕಡೆ 144 ಮಾಡಿದಾರೆ. ಈ ಕಡೆಯಿಂದ 144 ಏನ್ ಅಲ್ಲಿ ಸಮಸ್ಯೆ ಇದೆ, ಸುಮ್ನೆ ಯಾಕೆ ಮಾಡಿದ್ದೀನಿ ಅಂತ ಅದೇ ಹೇಳ. ನಾನು ಏನು ಕೂಡ ಸಮಸ್ಯೆ ಇಲ್ಲ. ಅಲ್ಲೇನು ಇವು ರಾಜಕೀಯದಾಗ ಮಾತಿಂದು ಕಾಮನ್ಲಿ ಇರ್ತದ. 144 ಮಾಡೋದು ಜರೂರತ್ತೇ ಇಲ್ಲ. ಯಾಕೆ ಜರೂರತ್ ಇದೆ ಅದು ಹೇಳಿ? ಏನಿದೆ? ಸುಮ್ನೆ ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು? ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು? ಯಾವ್ದಕ್ಕೆ ಅಲ್ಲ, ಅಧಿಕಾರಿಗೆ ಈಗ DSP ಅವ್ರು ಇಲ್ಲೇ ಇದ್ದಾರ, ತಹಸೀಲ್ದಾರ್ ಮಾತಾಡಿ ಅದೇ ನಿದೇಶಕರಾಗನೇ ಇದು ತಕೊಂಡು ಹೋಗು ಅಂತ ಹೇಳ್ತೀನಿ. ಅದಕ್ಕೆ ಯಾವುದು ಕೂಡ ನಮ್ಮಲ್ಲಿ ಇದು ಇಲ್ಲ. ಈಗ ಅವ್ರಿಗೂ ಕೂಡ ಕಾನೂನು ಏನು ಇದು ಇರ್ತದೆ, ಅವರ ಒಂದು ಚೌಕಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ಬೇಕಾಗ್ತದ. SP ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡ್ಕೊಂಡು ವ್ಯವಹಾರ ಎಲ್ಲ ಬಂದ್ ಮಾಡ್ಕೊಂಡು
ಇದು ಮಾಡಂತ ಪರಿಸ್ಥಿತಿ ಬಂತಲ್ಲ, ಈಗ ಅದು ಯಾವ ರೀತಿ ಇದು ಮಾಡ್ತಿರ್ತಾವೆ? ಇಲ್ಲ, ಈಗಾಗಲೇ ಅಧಿಕಾರಿಗಳು ಬಂದಾರಲ್ಲ, ಅವ್ರಿಗೆ ಈಗಾಗಲೇ ನಾವು ಹೇಳ್ತೀನಿ ಇದ್ರ ಬಗ್ಗೆ ಯಾವುದು ಕೂಡ ನಂಬಲ್ಲಿ ಏನೂ ಇಲ್ಲ, ಅವರಿಗೂ ಕೂಡ ಹೇಳಿ ಇವತ್ತು ತಿಳಿಕುಳಿಸುವಂತ ಕಾರ್ಯ ಆಗ್ಬೇಕು. ಯಾವುದೇ ಇವತ್ತೇ ತೆರವು ಮಾಡಂತ ಹೇಳ್ತೀರಿ? ಇವತ್ತೇ ಮಾಡಂತ ಹೇಳ್ತೀನಿ ಅವ್ರಿಗೆ, ಇವತ್ತೇ ಮಾಡಂತ ಹೇಳ್ತೀನಿ. ಈಗ ಈ ಘಟನೆ ಸಂಬಂಧಪಟ್ಟಂತೆ ಏನಾದ್ರು ಬಂದು ಏನೋ ಪ್ರಕರಣಕ್ಕೆ ದಾಖಲು ಯಾವುದು ಕೂಡ ಪ್ರಕರಣ ಹೇಳಿಲ್ಲ, ನಾವು ಯಾವುದು ಕೂಡ ಏನು ಮಾಡಿಲ್ಲ. ಇವತ್ತು ನಮಗೇನ್ ಬೇಕು? ಶಾಂತಿಯುತ ಹುಮ್ನಾಬಾದ್ ಬೀದರ್ ಜಿಲ್ಲೆ ನಮ್ಗೆ ಯಾವುದು ಕೂಡ ಬೆಳೆಸೋದಿಲ್ಲ. ಹಂಗ ಇವ್ರ ಕಲ್ಗೆ ಬೆಳೆಸ್ಕೊತ ಹೋದ್ರೆ ನಾವು ದಿನ ಇದೇ ಮಾಡ್ಕೊತ ಕೊಂಡಿರ್ಬೇಕಾಗ್ತದೆ. ಯಾಕಂತಂದ್ರೆ ತಮಗ್ ಕೂಡ ನೋಡಿ ಮೊದ್ಲಿಂದ ಹಿಡಿದು ಇದೇ ತರ ನಮ್ ಕಲ್ಲೂರ್ ಸಾಹೇಬರು ಇದ್ದಾಗೂ ಕೂಡ ಇದೇ ತರ ಮಾಡೋರು, ಮಿರಾಜುದ್ದೀನ್ ಪಟೇಲ್ ಇದ್ದಾಗೂ ಕೂಡ ಇದೇ ಮಾಡೋರು. ಆದ್ರೆ ಈ ಸಿದ್ದು ಪಟೇಲ್ ಸರಿ ಇವೆಲ್ಲ ನಡೆಯಲ್ಲ. ಅದು ಬಿ ಹೇಳ್ತಾ ಇದ್ದೆ, ನೇರವಾಗಿ ಹೇಳ್ತಾ ಇದ್ದೆ. ಗೊತ್ತಾಗ್ತಲ್ಲ, ನಾವು ಶಾಂತಿ ಪ್ರಿಯರು, ಶಾಂತಿಲಿಂದ ಏಟು ಮಾಡಿದ್ರೆ ನಾವು ಶಾಂತಿ ಒಳ್ಳೇದು. ಸರ್ ಹಲ್ಲೆ ಆಗ್ಯದ ಅಂತ ಹೇಳ್ತೀರಿ ಸರ್? ಹಲ್ಲೆ ಮಾಡ್ಲಕ್ ಬಂದಿರೋ ವಿಡಿಯೋನೇ ಇದೆ ನೋಡಿ, ಅಲ್ಲಿ ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡ್ಲಕ್ ಬಂದಿರೋ ಅವ್ರು ಎದ್ದು ಕುರ್ಚಿ ಮ್ಯಾಗಿಂದ ಈ ಕಡೆ. ಕೈ ಹಿಡಿದು ಇಲ್ಲ, ಇವ್ರು ಬಂದಿರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರ, ಅಲ್ಲೇ ಅಡಿಷನಲ್ SP ಅವ್ರು ಇದ್ರು. ಇಲ್ಲ, ನಿಮ್ ಇಬ್ರು ಕೈ ಟಚ್ ಆಗ್ಯಾವ? ಕೈ ಟಚ್ ಆಗ್ಯದ. ಸರಿ, ಹುಮ್ನಾಬಾದ್ ಜನರಿಗೆ ಏನಂತ ಹೇಳ್ತೀರಿ? ಹುಮ್ನಾಬಾದ್ ಜನರಿಗೆ, ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಬಂದವ್ರಿಗೆ ಹೇಳೋದಿಷ್ಟೇ, ಯಾವುದು ಕೂಡ ಇಂತ ಇದಕ್ಕೆ ಕಿವಿ ಗೊಡಗಳಿಗೆ ಹೋಗ್ಬೇಡ್ರಿ. ಯಾರ್ಯಾರ ಕೆಲ್ಸಗಳ ವ್ಯಾಪಾರಗಳಿದೆ ತಮ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇವೆಲ್ಲ ರಾಜಕೀಯದಲ್ಲಿ ಸ್ವಾಭಾವಿಕವಾಗಿ ಇದೆಲ್ಲ ಪೂರಾ ಅವ್ರ ದಂಧನೆ ಇದೆ. ಅವ್ರ ಬಗ್ಗೆ ಕಿವಿ ಗುಳಕೊಲ್ಲಕ್ ಹೋಗ್ಬೇಡ್ರಿ. ನಾವ್ ಏನ್ ಇವತ್ತ ಶಾಸಕನಾಗಿದ್ರು ಕೂಡ ಜನಸಾಮಾನ್ಯರು ಅದು ಏನ್ ತಕ್ಲೀಫ್ ಇದೆ ನನಗೆ ಗೊತ್ತಿದೆ. ಜನಸಾಮಾನ್ಯರಿಗೆ ಏನ್ ತಕ್ಲೀಫ್ ಇದೆ ಅದು ನನಗೆ ಗೊತ್ತಿದೆ. ಇದ್ರ ಬಗ್ಗೆ ಯಾವುದು ಕೂಡ ಕಿವಿಗೊಡ್ಲಕ್ ಹೋಗ್ಬೇಡ್ರಿ ಎಲ್ಲರೂ ಕೂಡ. ಯಾಕ ನಮ್ಮ ಹುಮ್ನಾಬಾದು ಶಾಂತಿಯುತ, ಮೊದ್ಲಿಂದ ಹಿಡಿದು ಶಾಂತಿಯುತ ನಮ್ಮ ಊರಿದೆ. ಎಲ್ಲಾ ಸಮಾಜದ ಎಲ್ಲಾ ಬಂದವರಿಗೆ ಇವತ್ತಿನ ತನಕ ಫಸ್ಟ್ ಟೈಮ್ 2.5 ವರ್ಷ ಆಗಿದ್ಮೇಲೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇವತ್ತು ಯಾವುದೇ ಸಮಾಜದ ಯಾವುದೋ ಧರ್ಮದ ಯಾವುದೂ ಕೂಡ ನಮ್ಮ ಹತ್ರ ಆಗಿಲ್ಲ. ಆದ್ರೂ ಕೂಡ ಇದು ಬೇಕಂತ ಅಲ್ಲಿ ಬೀದರ್ನಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಯಾವಾಗಲೂ ಕೂಡ ಇದೆ ಅಶಾಂತಿ ಆಗ್ಬೇಕು. ಮೊನ್ನೆ ಚುಡ್ಗುಪ್ಪಕ್ ಮಾಡೋರು, ಇವತ್ತು ಬೀದರ್ಕ್ ಮಾಡಿದ್ರು. ಜಾತ್ರಾ ಮಹೋತ್ಸವ ಸಭೆ ಇತ್ತು ನಾಳೆ, ಅದನ್ನು ಸಹ ಮುಂದೂಡಿಸ್ಬೇಕಂತ ಇದು ಮಾಡ್ತಾ ಇದ್ದಾರೆ. ಅಲ್ಲ, ಜಾತ್ರಾ ಸಭೆಗೆ ಅದಕ್ಕೇನು, ಅದು ಜಾತ್ರಾ ಸಭೆದು ಏನು ಇವತ್ತು ಜಾತ್ರಾದು ಎಲ್ಲ ಮುಖಂಡಗಳಿದ್ದಾರ ಅಲ್ಲಿ. ಏನು ಇವತ್ತು ನಾವೆಲ್ಲ ಹೋಗಿ ಒಂದು ಗೆಸ್ಟ್ ತರ ಹೋಗ್ತೇವೆ, ಆದ್ರೆ ಅಲ್ಲಿ ಸತತವಾಗಿ 10ನೇ ತಾರೀಕಿನ ಹಿಡಿದು 27 ತಾರೀಕುವರೆಗೆ ಜಾತ್ರಾ ಸಭೆ ಏನು ಇವತ್ತು ಪಾಲ್ಕಿ ಉತ್ಸವ ಇರ್ಬೋದು, ತೇರಿಂದ ಇರ್ಬೋದು, ಅಲ್ಲಿನ ಏನು ಭಕ್ತಾದಿಗಳಿದ್ದಾರ ವೀರಭದ್ರೇಶ್ವರದು ಅವ್ರು ಮಾಡ್ತಾರ, ಅದು ಅವರು ಸ್ಪೆಷಲ್. ಇವತ್ತು ನಾವು ಜನಪ್ರತಿನಿಧಿಯಾಗಿ ಅಧಿಕಾರಿಗಳಿಗೆ ಇಷ್ಟು ಹೇಳ್ಬೋದು, ಅದು ಮಾಡು ಇದು ಮಾಡು ಅಂತ. ಆದ್ರೆ ಏನಿವತ್ತು ಈ ಜಾತ್ರಾ ಯಶಸ್ವಿ ಆಗಲಕ್ಕೆ ಯಾರ ಕಾರಣಭೂತರ ಇದ್ದಂದ್ರ ಆ ಭಕ್ತಾದಿಗಳು ವೀರಭದ್ರೇಶ್ವರದ ಏನು ಪಾಲಿಕೆ ಹೊತ್ತಾರ ಇವ್ರಂತಾರ, ಅವ್ರಿಗೆ ನಾವು ಶ್ರೇಯಸ್ ಕೊಡ್ಬೇಕು. ಸರ್, ಅದು ಜಾತ್ರಾ ಉತ್ಸವದ ಪೂರ್ವಭಾವಿ ಸಭೆದ ಅಧ್ಯಕ್ಷತೆ ಸಂಬಂಧಪಟ್ಟಂಗೆ ಸ್ವಲ್ಪ ಗೊಂದಲ. ಈಗ ನೋಡಿ ಅಲ್ಲಿ ಕೂಡ ಈಗ ಕೇಳಿ, ಅದನ್ನು ಕೂಡ ಹೇಳ್ತೀನಿ ನಿಮ್ಗೆ. ಮೊನ್ನೆ ಕೂಡ ಏನು ನಮ್ಮ ಆಡಳಿತಾಧಿಕಾರಿಗಳು ಹಳೆಯವರು ನಮ್ಮ ಮುಕುಲ್ ಜೈನ್ ಸರ್ ಇದ್ದರು. ಆ ಒಂದು ಸಮಯದಲ್ಲಿ ಅವ್ರಿಗೆ ಗೊಂದಲ ಇದ್ದಾಗ ಕಮಿಷನರ್ಗೆ ಒಂದು ಲೆಟರ್ ಹಾಕಿದ್ದಾರೆ. ಏನಂತಂದ್ರೆ ನಮಗೆ ಈ ತರ ಗೊಂದಲ ಆಗ್ತಾ ಇದೆ, ಯಾರ ಅಧ್ಯಕ್ಷತೆ ಮಾಡ್ಬೇಕಂದ್ರೆ ಅವರು ನೀವು ಮೊದ್ಲಿಂದ ಹಿಡಿದು ಯಾರ ಅಧ್ಯಕ್ಷತೆ ಮಾಡ್ತೀರಿ, ಶಾಸಕರ ಅಧ್ಯಕ್ಷತೆಗೆ ಎಲ್ಲನೂ ಕೂಡ ಮಾಡ್ಬೇಕಂತ ಅವ್ರು ಆರ್ಡರ್ ಮಾಡ್ಯಾರ. ಮತ್ ಹೋಗಿ ಇವ್ರು ಏನ್ ಮಾಡ್ತಾರೆ, ಇಬ್ಬರು MLCಗಳು ಅದಕ್ಕೆ ತಿರುಚಿ ಇದು ಹೆಂಗಾಗ್ತದೆ, ಅವ್ರಿಗೆ ಯಾಕೆ ಕೊಡ್ತೀರಿ, ಹಿಂದಕ್ಕೆ ಯಾರೇ ಅಧ್ಯಕ್ಷತೆದಾಗ ಆಗಿದೆ ತಮಗೆ ಗೊತ್ತಿದೆಯಲ್ಲ. ನಾನು MLA ಅಂತ ಪೈಲೆ ಯಾರ ಅಧ್ಯಕ್ಷತೆದಾಗ ಜಾತ್ರಾ ಮಹೋತ್ಸವ ಆಗ್ತಾ ಇತ್ತು, ಯಾರ್ದ ಅಧ್ಯಕ್ಷತೆ ಆಯ್ತು ತಮಗೂ ಕೂಡ ಗೊತ್ತಿದೆಯಲ್ಲ. ಈಗ ಅವ್ರಿಗೆ ಏನಿಲ್ಲ, ಹುಮ್ನಾಬಾದ್ ನಲ್ಲಿ ಅಶಾಂತಿ ಇರಬೇಕು. ಆ ಗುಡಿನಲ್ಲೂ ಕೂಡ ಇದೆ, ಇನ್ನ ತೆಗಿತಿಲ್ಲ ಗುಡಿದ್ ಏನೇನಿದೆ ಅಂತ ನಾನು ನಿಮ್ಗೆಲ್ಲ ಕೊಡ್ತೀನಿ ಡಿಟೇಲ್ ಆಗಿ. ಆ ಗುಡಿದ ವೀರಭದ್ರೇಶ್ವರ ಕಲ್ಯಾಣ ಮಂಟಪಲಿಂದ ಏನಾಗ್ತು, ಅಲ್ಲಿಂದ ದುಡ್ಡು ಎಲ್ಲಿಗೆ ಹೋಗ್ತು, ಎಲ್ಲಿಂದ ದುಡ್ಡು ಎಲ್ಲಿಗೆ ಬರ್ತಾ ಇದೆ ಅಂತ ಎಲ್ಲನೂ ಕೂಡ ಇದೆ. ಯಾವುದು ಈಗ ಏನಾಗಿದೆ, ನಿನ್ನೆ ನನಗೆ AC ಅವರು ಇದು ಕೊಟ್ಟಿದಾರ, AC ಅವ್ರ ಅಧ್ಯಕ್ಷತೆದಾಗ ಮಾಡ್ಬೇಕಂತ. ಈಗ ನೋಡಿ, ನಾವು ಒಂದು ಆ ವೀರಭದ್ರೇಶ್ವರನ ಒಂದು ಅಲ್ಲಿ ಯಾವುದೇ ರಾಜಕೀಯ ಮಾಡೋದು ನಮಗ್ ಪ್ರಶ್ನೆ ಇಲ್ಲ. ನಾವೊಂದು ಭಕ್ತನಾಗಿ ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಗೊತ್ತಾ, ನಾನೇನು ಇವತ್ತು ಜನರು ಏನ್ ತೀರ್ಪು ಕೊಟ್ಟಿದ್ದಾರೆ, ಇವತ್ತು ಶಾಸಕರು ಮಾಡ್ಯಾರ, ಅದಕ್ಕೆ ನಾವು ಗೌರವ ಕೊಡ್ಬೇಕು ಇಲ್ಲ. ನಾನ್ ಮಾಡಿಲ್ಲ, ಅದು ಲೆಟರ್ ಹಾಕಿದ್ AC ಅವ್ರು. ನಿಮ್ಗೆ ಅದೇ ನಮ್ಮಲ್ಲಿ ಕಾಪಿ ಅದೇ ಕೊಡ್ತೀನಿ, ಅದು ನಿಮ್ಗೆ. AC ಅವ್ರು ಲಾಸ್ಟ್ ಟೈಮ್ AC ಅವ್ರು ಇದ್ದರು, ಲೆಟರ್ ಹಾಕಿರು, ಅದ್ರ ಆನ್ಸರ್ ಕಮಿಷನರ್ ಕೊಟ್ಟಿದ್ರು. ಹಳೆ ಪದ್ಧತಿ ಪ್ರಕಾರ ಶಾಸಕರ ಅಧ್ಯಕ್ಷತೆಯಲ್ಲಿ ಏನೇ ಕಾರ್ಯಕ್ರಮಗಳಲ್ಲಿ ಕೂಡ ಅವ್ರ ಅಧ್ಯಕ್ಷ ಬೇಕಾಗ್ತಾರೆ. ಇದು ಮೋಸ್ಟ್ಲಿ ಜುಲೈದಾಗ ಏನಾಗಿದೆ, ಜುಲೈ ತಿರಂಗಲ್ಲ. ಅದೊಂದು ಕಾಪಿ ಬಿ ಕೊಡ್ತಾರೆ, ತಗೊಳ್ರಿ ನಿಮಗ. ಮತ್ತೆ ಇವ್ರಿಬ್ಬರು MLCಗಳು ಏನ್ ಮಾಡ್ತಾರ, ಅದು ತಿರುಚಿ
ಮತ್ತೆ ಅಂದ್ರೆ ಹ್ಯಾಂಗೆ ಅವ್ರ ಮೆಂಟಾಲಿಟಿ ಅಂತಂತಂದ್ರ ಹಾಳು ಮಾಡೋದ್ ಮೆಂಟಾಲಿಟಿನೇ ಅವ್ರದ್ದು ಅಷ್ಟು ಮಂದಿ. ಅದು ಬಿಟ್ಟು ಏನೂ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದು ಸಾಮಾನ್ಯ ಜನರು ಕೂಲಿ ಕಾರ್ಮಿಕರಿಗೂ ಕೂಡ ಗೊತ್ತಾಗ್ತಿದೆ. ಇವ್ರು ಹಾಳು ಮಾಡ್ಲಾಕಾರ ಶಾಸಕರು ಏನೋ ಒಳ್ಳೇದ್ ಮಾಡ್ಬೇಕು, ಇವ್ರು ಹಾಳು ಮಾಡ್ಬೇಕು ಅಂತ. ಈ ಘಟನೆ ಜಾತ್ರೆಗೆ ಏನಾದ್ರು ಪ್ರಭಾವ ಬೀರುತ್ತಾ? ಏನು ಯಾವುದು ಪ್ರಭಾವ ಇಲ್ಲ, ಏನು ಕೂಡ ಇಲ್ಲ. ಜಾತ್ರಾ ಯಶಸ್ವಿಗಾಗಿ ಹಗಲು ಎಲ್ಲರೂ ಕೂಡ ದುಡಿದಿ ಆ ವೀರಭದ್ರೇಶ್ವರನ ಆಶೀರ್ವಾದ ಅಂತ ಇವತ್ತು ಎಲ್ಲರೂ ಕೂಡ ಇದ್ದೇವು. ಅಲ್ಲಿ ಯಾರ ಮಾಡಿದವ ಯಾರು ಕೂಡ ಬದುಕಿಲ್ಲ, ಅವನಿಗೆ ಒಳ್ಳೇದು ಕೂಡ ಆಗಲ್ಲ. ಅಲ್ಲಿ ಯಾವ ಕಪ್ಪುಟ್ಟು ಇಟ್ಕೋತಾನ ಅವನಿಗೆ ಒಳ್ಳೇದಾಗಲ್ಲ.